ದಕ್ಷಿಣ ಕನ್ನಡ ಜಿಲ್ಲಾ ಮೊಗೇರ ಸಂಘಕ್ಕೆ 50 ವರ್ಷ ತುಂಬುತ್ತಾ ಇರುವ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಮೊಗೇರ ಸಂಘದ ನೇತೃತ್ವದಲ್ಲಿ ಫೆಬ್ರವರಿ 28 ಮತ್ತು ಮಾರ್ಚ್ 1ರಂದು 2 ದಿನಗಳ ಕಾಲ ಕರ್ನಾಟಕ ರಾಜ್ಯದ ಮೊಗೇರ ಸಮುದಾಯದಿಂದ ಸುಳ್ಯದಲ್ಲಿ ಮೊಗೇರ ದುಡಿ ಆಯ್ನ ರಾಜ್ಯ ಸಮ್ಮೇಳನ ನಡೆಯಲಿದೆ ಎಂದು ಕಾರ್ಯಕ್ರಮದ ಸ್ವಾಗತ ಸಮಿತಿ ಅಧ್ಯಕ್ಷ ಮತ್ತು ರಾಜ್ಯಾಧ್ಯಕ್ಷ ನಂದರಾಜ ಸಂಕೇಶ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಸಮುದಾಯದ ಸಾಂಸ್ಕೃತಿಕ ಪರಂಪರೆಗೆ ಗಣನೀಯವಾದ ಕೊಡುಗೆಯನ್ನ ಸಮಾಜವು ನೀಡುತ್ತಾ ಬಂದಿದೆ. ಮೊಗೇರ ಸಮುದಾಯಕ್ಕೆ ಪಾರಂಪರಿಕವಾಗಿ ಬಂದಿರುವ ಹೋರಾಟದ ಪರಂಪರೆ, ಕತೆ, ಸಾಹಿತ್ಯ, ಸಂಗೀತ, ಸಾಂಸ್ಕೃತಿಕ ಇವೇ ಮೊದಲಾದ ವಿಷಯದಲ್ಲಿ ಸಮಾಜವನ್ನ ಕಟ್ಟಿ ಬೆಳೆಸುವಂತದ್ದು. ಜೊತೆಗೆ ಕರ್ನಾಟಕ ರಾಜ್ಯದ 7 ಜಿಲ್ಲೆಯಲ್ಲಿರುವಂತಹ ಮೊಗೇರ ಸಮಾಜವನ್ನ ತಳಮಟ್ಟದಿಂದ ವಿಶಾಲ ತಳಹದಿಯಲ್ಲಿ ವಿಸ್ತರಣೆಗೊಳಿಸುವಂತದ್ದು. ಹೀಗೆ ನಾನಾ ವಿಚಾರಗಳನ್ನು ಮುಂದಿಟ್ಟುಕೊಂಡು ಸುಳ್ಯದ ಕೊಡಿಯಲ್ ಬೈಲ್ನಲ್ಲಿರುವಂತಹ ಗೌಡ ಸಮುದಾಯ ಭವನದಲ್ಲಿ ಐತಿಹಾಸಿಕ ಮೊಗೇರ ದುಡಿ ಆಯ್ನ 2026 ಬೃಹತ್ ಸಮ್ಮೇಳನ ನಡೆಯಲಿದೆ. ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಸ್ವಾಗತ ಸಮಿತಿ ಕಾರ್ಯಾಧ್ಯಕ್ಷರು ಹಾಗೂ ಸುಳ್ಯ ತಾಲೂಕು ಮೊಗೇರ ಸಂಘದ ಅಧ್ಯಕ್ಷರಾದ ಕರುಣಾಕರ ಪಳ್ಳತಡ್ಕ, ಮೊಗೇರ ಸಮಾಜ ಸೇವಾ ಸಂಘದ ಪುತ್ತೂರು ತಾಲೂಕು ಅಧ್ಯಕ್ಷ ಸುಂದರ್ ಕೆಪುಳ್ಳು, ಚಂದ್ರ ಬೀರಿಗ, ಖಜಾಂಜಿ ಬಿ ರಾಘವ, ಪ್ರಧಾನ ಕಾರ್ಯದರ್ಶಿ ಮುಖೇಶ್ ಕೆಮ್ಮಿಂಚೆ, ಮಹಿಳಾ ಸಂಘದ ಅಧ್ಯಕ್ಷೆ ಸುಮಿತಿ ಸರ್ವೆ, ಮಮತಾ ಈ ಸಂದರ್ಭ ಉಪಸ್ಥಿತರಿದ್ದರು. ಇದು ನಮಗೆ ವಿಚಾರ ಕಾರ್ಕಳದವರು ಹೆಚ್ಚಿನ ನಾನು ಪೋಸ್ಟ್ ಮಾಸ್ಟರ್, ನನ್ನ ಪೋಸ್ಟ್ ಮಾಸ್ಟರ್ ಮಗನೇ ಅವರು ಹರೀಶ್ ಕುಮಾರ್ ಅಂತ. ಅವರು ನಮಗೆಲ್ಲ ಈ ಒಂದು ನಕಲಿಯ ಬಗ್ಗೆ ಗುಟ್ಟ ಮೇಲೆ ನಾವು ಹೋರಾಟ ಮಾಡಿದ ಮೇಲೆ ನಾವು ಕಾರವಾರ ಭಟ್ಕಳದಲ್ಲೆಲ್ಲ ಪ್ರತಿಭಟನೆ ಮಾಡಿ ಅಲ್ಲಿ ಪಂಚಾಯತಿಗೆ ಒಟ್ಟಿಗೆ ನಿಲ್ಲದಾಗೆಲ್ಲ ಮಾಡಿದ್ದೇವೆ. ಇದು ನಮ್ಮ ಹೋರಾಟದ ಫಲವಾಗಿ ನಮಗೆ ಒಳ ಮೀಸಲಾತಿ ನಕಲಿ ಸರ್ಟಿಫಿಕೇಟ್ ಕೂಡ ಇವತ್ತು ಸ್ಟಾಪ್ ಆಗಿದೆ, ಸರ್ಕಾರಕ್ಕೆ ಕೊಡುತ್ತೇವೆ. ಆಮೇಲೆ ಸರ್ಕಾರಿ ದಾಖಲೆ ಇತ್ತೀಚೆಗೆ ಸುನೀಲ್ ಕುಮಾರ್ MLA ಅವರು ಪ್ರಶ್ನೆ ಮಾಡಿದರು. ಮೊಗೇರ ಜನಾಂಗದ ದೈವಸ್ಥಾನ ಅಥವಾ ಇನ್ನಿತರ ಕಟ್ಟೆ ಏನಿದೆ ಅದನ್ನು ಸರ್ಕಾರಿ ದಾಖಲೆ ಇದೆಯೋ, ಪಟ್ಟ ಜಾಗದಲ್ಲಿದೆಯೋ, ಅವ್ರ ಸ್ವಂತ ಜಾಗದಲ್ಲಿದೆ ಎಂದು ವಿಧಾನಸಭೆ ಪ್ರಶ್ನೆ ಎತ್ತಿದ ಮೇಲೆ ಇವತ್ತು ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಎಲ್ಲ ಮೊಗೇರ ದೇವಸ್ಥಾನದ ಲೆಕ್ಕಾಚಾರ ಕೊಡಿ ಅಂತೇಳಿ BA ಅವರಿಗೆ ರಿಪೋರ್ಟ್ ಮಾಡಿದರು. ಇತ್ತೀಚೆಗೆ ಏನಾಗಿದೆ ಅಂದರೆ ಸುಳ್ಯದಲ್ಲಿ ನಾವು ವಿಚಾರಿಸುವಾಗ ಅಲ್ಲಿ ಮೊಗೇರ ದೈವಸ್ಥಾನವೇ ಇಲ್ಲ ಅಂತ ಒಬ್ಬರು ತಹಸೀಲ್ದಾರ್ ಬರೆದು ಹಾಕಿದ್ದಾರೆ. ಮತ್ತು ನಾವು ವಾಪಸ್ ಮನವರಿಕೆ ಮಾಡಿ ಇವತ್ತು 25-40 ದೈವಸ್ಥಾನ ಉಂಟು ದಾಖಲೆ ಮಾಡಿ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ದೇವಸ್ಥಾನ ಕೂಡ ಮುಜರಾಯಿ ಇಲಾಖೆಗೆ ಪಡುವಂಥ ಒಳಪಡಲಿಕ್ಕೆ ನಾವು ಒಂದು ಕಾರಣ ಕಟ್ತಾ ಹೋಗಿದೆ. ಇದು ಸಂಘದ ಮೂಲಕ ನಾವು ಇದು ಮಾಡಿದ್ದೇವೆ. ಆಮೇಲೆ ಇವು ಎಲ್ಲ ಹೋರಾಟದ ಸವಿನೆನಪಿಗಾಗಿ ಎಲ್ಲ 8-7 ಜಿಲ್ಲೆಯ ಜನರನ್ನು ಸೇರಿಸುವಂಥ ವ್ಯವಸ್ಥೆ ನಮ್ಮದು ನಾಡ್ದು ಫೆಬ್ರವರಿ 28 ಮಾರ್ಚ್ 1ಕ್ಕೆ ಸುಳ್ಯ ಸಮುದಾಯ ಭವನ, ಗೌಡ ಸಮುದಾಯ ಭವನ ಕಾರ್ಯಕ್ರಮ ಆಗ್ತದೆ. ಮೊದಲನೇ ದಿವಸ 28ನೇ ತಾರೀಕು ಉದ್ಘಾಟನೆ ಕಾರ್ಯಕ್ರಮ ಅಂತ ಆಗ್ತದೆ. ಆಮೇಲೆ 1ನೇ ತಾರೀಕು ದೊಡ್ಡ ಮೆರವಣಿಗೆ, ಒಂದು 9-9:30 ಗಂಟೆ ಮೆರವಣಿಗೆ ಆಗಿ ಆಮೇಲೆ ಡಾಕ್ಟರ್ ಮಹದೇವಪ್ಪ ಸಮಾಜ ಕಲ್ಯಾಣ ಇಲಾಖೆ ಮಂತ್ರಿಯವರು ಬರ್ತಾರೆ. ಅವತ್ತು ಸುರಿನ ದಿವಸ ನಮ್ಮ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡೋರು ಶ್ರೀ ಶುಭೋದಯ ಕುಡ್ಲು, ಮೊಗೇರ ಸಂಘದ ಸ್ಥಾಪಕ ಸದಸ್ಯರು ಇವತ್ತು ಕೂಡ ಇದ್ದಾರೆ. ಶುಭೋದಯ ಕುಡ್ಲು ಕಸ್ಟಮ್ಸ್ ಅಧಿಕಾರಿಗೆ ಕೆಲಸ ಮಾಡಿದರು. ಅದರಲ್ಲಿ ದಿಕ್ಸೂಚಿ ಭಾಷಣ ಮಾಡೋರು ನಿಮಗೆ ಗೊತ್ತಿರ್ಬೋದು, ಮಂಗಳೂರು ಯೂನಿವರ್ಸಿಟಿಯ ಮುಖ್ಯಸ್ಥರಾದ ಡಾಕ್ಟರ್ ಅಭಯ ಕುಮಾರ್. ಅವರು ದುಡಿ ಮತ್ತು ಮೊಗೇರ ಜನರ ಬಗ್ಗೆ ಅಧ್ಯಯನ ಮಾಡಿ PhD ಮಾಡಿದರು. ಆಮೇಲೆ ಮುಖ್ಯ ಅತಿಥಿಯರು ನಮ್ಮವರೆಲ್ಲ ಇರ್ತಾರೆ. ಡಾಕ್ಟರ್ ಮಾಧವ ಪೆರಾಜೆ ಇದ್ದಾರೆ, ರವೀಂದ್ರನಾಥ್ ಇದ್ದಾರೆ, ಮೀನಾಕ್ಷಿ ಅವರು ಇದ್ದಾರೆ, ಶಿವಪುರ ಇದ್ದಾರೆ, ಬಾಬು ಇದ್ದಾರೆ. ಆಮೇಲೆ ಡಾಕ್ಟರ್ ರತ್ನಾವತ್ ಈಗಿನ ವೆಲ್ನಾಕ್ ಹಾಸ್ಪಿಟಲ್ನ ಮುಖ್ಯಸ್ಥರು ಕೂಡ ಅದರಲ್ಲಿ ಭಾಗವಹಿಸ್ತಾರೆ. ಇದರ ಗೌರವಾಧ್ಯಕ್ಷರಾಗಿ ಡಾಕ್ಟರ್ ರಘು ಇದ್ದಾರೆ. ಆಮೇಲೆ ಮಾಜಿ ಸಚಿವರಾದ ಅಂಗರ್ ಇದ್ದಾರೆ. ಆಮೇಲೆ ಗೌರವ ಸಲಹೆಗೆ ಸುಂದರಮೇರ ವಿಶ್ವನಾಥ್ ಎಲ್ಲ ಇದ್ದಾರೆ. 21ನೇ ತಾರೀಕು 28ನೇ ತಾರೀಕು ಉದ್ಘಾಟನೆಗೆ ನಮ್ಮ ಸಮುದಾಯದ ಬಗ್ಗೆ ವಿಚಾರಗೋಷ್ಠಿಯೆಲ್ಲ ನಡೀತಿದೆ. ಸಾಂಸ್ಕೃತಿಕ ಕಾರ್ಯಕ್ರಮ ಎಲ್ಲ ಇದೆ. ಆಮೇಲೆ 1ನೇ ತಾರೀಕಿಗೆ ಮಹದೇವಪ್ಪ ಬರ್ತಾರೆ. ಆಮೇಲೆ ಎಲ್ಲ ನಮ್ಮ ಸಮುದಾಯದ ನಮ್ಮ ಕ್ಷೇತ್ರದ MLA ಎಲ್ಲ ಕ್ಷೇತ್ರ MLA ಕರೆದಿದ್ದೇವೆ. ಆಮೇಲೆ ಎಲ್ಲ ಪಕ್ಷದ ಅಧ್ಯಕ್ಷರು ಕೂಡ ಈ ಕಾರ್ಯಕ್ರಮಕ್ಕೆ ನಾವು ಆಹ್ವಾನಿಸಿದ್ದೇವೆ. ಈ ಕಾರ್ಯಕ್ರಮ ಬೆಳಿಗ್ಗೆ ಇಂದ ಆರಂಭಗೊಂಡು ಸಾಯಂಕಾಲ 4 ಗಂಟೆವರೆಗೆ 1ನೇ ತಾರೀಕು ನಡೀತಿದೆ. ಮತ್ತು 28ನೇ ತಾರೀಕು ಬೆಳಿಗ್ಗೆ 9:00ವರೆಗೆ ಆರಂಭಗೊಂಡ ಕಾರ್ಯಕ್ರಮ ರಾತ್ರಿ 10 ಗಂಟೆವರೆಗೆ ನಡೀತೆ. ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮ, ಜಾನಪದ ಕಾರ್ಯಕ್ರಮ ಮತ್ತು ನಮ್ಮದೇ ಸಂಸ್ಕೃತಿ ಬಿಂಬಿಸುವಂಥ ಕಾರ್ಯಕ್ರಮ. ಆಮೇಲೆ ಸೂಪ್ರಂಸು ಇದರಲ್ಲಿ ನಮ್ಮ ಸಮುದಾಯದ ಕಲಾವಿದರು ಕೂಡ ಇದ್ದಾರೆ, ಅವರು ಕೂಡ ಭಾಗವಹಿಸ್ತಾರೆ. ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಒಂದು ಸೊಬಗನ್ನು ನೀಡುವವರು ಅವರು ಇದ್ದಾರೆ. ನಮ್ಮ ಸುಳ್ಯದ ಕಾರ್ಯಾಧ್ಯಕ್ಷರಾದ ಕರುಣಾಕರ ಪಳ್ಳತಡ್ಕ PWD ಕಾಂಟ್ರಾಕ್ಟರ್, ಸಿವಿಲ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾರೆ. ಅವರ ನೇತೃತ್ವದಲ್ಲಿ ಅಚ್ಚುಕಟ್ಟಾಗಿ ಕಾರ್ಯಕ್ರಮ ಜರುಗ್ತದೆ. ನಮ್ಮ ಸಮುದಾಯದ ಎಲ್ಲ ಸರ್ಕಾರಿ ನೌಕರರು ಮತ್ತು ಸಮುದಾಯಕ್ಕೆ ಹೋರಾಡುವಂಥ ವ್ಯಕ್ತಿಗಳು ಎಲ್ಲ ಇದರಲ್ಲಿ ಭಾಗವಹಿಸ್ತಾರೆ.
ಈ ಒಂದು ವಿಚಾರವನ್ನು ತಮ್ಮ ಮಾಧ್ಯಮದ ಮೂಲಕ ಪ್ರಚುರಪಡಿಸಿ ನಮ್ಮ ಕಾರ್ಯಕ್ರಮವನ್ನು ಪ್ರಚಾರ ಮಾಡಿಸಬೇಕು ಅಂತ ನಿಮ್ಮಲ್ಲಿ ವಿನಂತಿ ಮಾಡಿ ಮುಂದಿನ ವಿಚಾರ